ಪ್ರೀತಿಯ ಸುಮಿ ವೆಂಕಟೇಶ್. ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ದೀವಿ, ನೀವು ಯಾವ್ದಾರ ನರ್ಸರಿಗೆ ಹೋಗಿ ಯಾವ್ದಾರ ಗಿಡಗಳು ಅಥವಾ ಮಣ್ಣು ತೊಗೊಂಡು ಬರ್ತೀರಾ ಅಂದರೆ ನಮ್ಗಳಿಗೂ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ. ಸೊ ಆ್ಯಕ್ಚುಲಿ ಇವತ್ತು ಒಂದು ಪ್ಲ್ಯಾನ್ ಇತ್ತು, ನೆಲಮಂಗಲ ಹತ್ರ ಇರೋವಂಥ ಒಂದು ನರ್ಸರಿ ತರೋದಕ್ಕೆ ಹೋಗ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಸಾಕಷ್ಟು ಬೇರೆ ಬೇರೆ ಥರ ಗಿಡಗಳು ಏನೇನು ಸಿಗಿದೆ ನನಗೂ ಗೊತ್ತಿಲ್ಲ, ತುಂಬ ದೊಡ್ಡ ಪ್ಲೇಸ್ ಅದು. ಸೊ ನೋಡಿ ನಾವು ಏನಾದ್ರು ಎಕ್ಸ್ಪ್ಲೋರ್ ಮಾಡಿ ಕೆಲವು ಗಿಡಗಳನ್ನ ಅಥವಾ ಬೀಜಗಳನ್ನ ಏನಾದ್ರು ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕೆ ತುಂಬ ಜನ ನನಗೆ ಆ ಕಡೆ ಇರೋರು ಅದರ ಅಂಗಡಿಗಳನ್ನ ತೋರಿಸಿ, ಸೊ ದ್ಯಾಟ್ ನಾವು ಈಸಿಯಾಗಿ ಹೋಗಿ ನೋಡಿಕೊಂಡು ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬರ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸಾಕಷ್ಟು ಜನ ಆನ್ಲೈನಲ್ಲೂ ತೊಗೊತೀರಾ, ಹಾಗೆ ಈ ಥರ ನೋಡಿ ತೊಗೊಳ್ಳೋರು ತುಂಬ ಜನ ಇರ್ತಾರೆ. ಹಾಗಾಗಿ ಹೊರಡ್ತಾ ಇದ್ದೀನಿ, ಅಲ್ಲಿ ಹೋಗಿ ಡೀಟೇಲಾಗಿ ಅವ್ರ ಹತ್ರ ಏನೇನು ಸಿಗುತ್ತೆ, ಕೆಲವು ನಾನು ಏನು ತೊಗೊಂಡ್ಬರ್ತೀನೋ ಏನೇನು ಕಾಸ್ಟಲ್ಲಿ ಇದೆ, ಹಾಗೆ ಅವರು ಆನ್ಲೈನ್ ಡೆಲಿವರಿ ಮಾಡ್ತಾರಾ ಅಥವಾ ನೀವು ಅಂಗಡಿಗೆ ವಿಸಿಟ್ ಮಾಡಬೇಕಾತ ಪ್ರತಿಯೊಂದು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತಿಂಡಿ ಆಯಿತು, ತಿಂಡಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಸಿಂಪಲಾಗಿ ಕಾಟನ್ ಡ್ರೆಸ್, ಈ ಡ್ರೆಸ್ನ ತುಂಬ ಜನ ಇಷ್ಟಪಟ್ಟಿದ್ರಿ, ಯಾಕೆಂದರೆ ಫಿಟ್ಟಿಂಗ್ ಆಗಲಿ ಅಥವಾ ಇದು ಟೈಪ್ ಆಗಲಿ ತುಂಬ ಚೆನ್ನಾಗಿದೆ ಅಂತ. ಇಲ್ಲಿ ಇದಕ್ಕೆ ಹೈಲೈಟ್ ಅಂದರೆ ಚಿಕ್ಕದಾಗಿ ಬಫ್ ಥರ ಕೊಟ್ಟು ಹೊಲ್ಕೊಟ್ಟಿದ್ದಾರೆ. ಆ್ಯಂಡ್ ಮುಂದೆ ಈ ಥರದ್ದು ಏನಂತ ಕ್ಲಾತ್ ಬಟನ್ಸ್ ಇಟ್ಟಿದ್ದಾರೆ. ಸೊ ಸ್ಟ್ರೇಟ್ ಪ್ಯಾಂಟ್ ಈ ಥರ ಇದೆ. ಆ್ಯಂಡ್ ಇದು ನಾರ್ಮಲಾಗಿ ನಾನು ಯಾವಾಗಲೂ ತೊಗೊಂಡು ಹೋಗ್ತದೋ, ನಾನು ಏನು ಪರ್ಸು ಬ್ಯಾಗ್ ಹಾಕ್ಕೊಂಡು ತೋರಿಸಿ ಅಂತ ಕೇಳ್ತಿರ್ತಾರೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲೀನಾಗಿ ಎಲ್ಲನೂ ತೋರಿಸಿರ್ತೀರಿ. ಈ ಥರ ಇದೆ, ಸಿಂಪಲ್ಲಾಗಿ ಒಂದು ಬ್ಯಾಗ್ ಅಷ್ಟೇ. ನನ್ನ ಫೋನ್ ಆಗಲಿ ಕೀಸ್ ಆಗಲಿ ಎಲ್ಲ ಈಸಿಯಾಗಿ ಇಟ್ಕೋಬೋದು ಅಂತ. ಸೊ ಈ ಥರ ಇದೆ ನನ್ನ ಡ್ರೆಸ್. ಹೊರಡ್ತಾ ಇದ್ದೀನಿ, ಅಲ್ಲಿ ಹೋದ್ಮೇಲೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಇದು ನೆಲಮಂಗಲ ರೋಡ್, ನ್ಯಾಷನಲ್ ಹೈವೇ 75. ಇದು ಸ್ಟ್ರೈಟ್ ತುಮಕೂರು ರೋಡ್. ನಾವಿಲ್ಲಿ ಡಿಬೇಟ್ ಆಗ್ತಾ ಇದ್ದೀವಿ ಹಾಸನ್ ರೋಡ್ಗೆ. ಫುಲ್ ಟ್ರಾಫಿಕ್. ನ್ಯಾಷನಲ್ ಹೈವೇ 75 for 4 kilometers. ಇದೆ ಕಾರಣ. ಸೊ ಫೈನಲಿ ರೀಚ್ ಆಗಿದ್ದೀವಿ. ಒಳಗಡೆ ಹೋಗಿ ತೋರಿಸ್ತೀನಿ ಒಂದ್ಸಲ ಹೇಗಿದೆ, ಏನೇನು ಸಿಗುತ್ತೆ ಅಂತೆಲ್ಲ. ನಿಮ್ಗಳಿಗೆ ಹೇಳಿದೆ ಒಂದು ನರ್ಸರಿಗೆ ಹೋಗ್ತಾ ಇದ್ದೀನಿ ಅಂತ, ಆದರೆ ಇಷ್ಟು ದೊಡ್ಡ ನರ್ಸರಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಬಂದಿರೋದು ಮಲ್ಟಿಪ್ಲೆಕ್ಸ್ ಅವರ ಅರ್ಬನ್ ಗ್ರೀನ್ ಅಗ್ರಿ ಮತ್ತು ನಿಮಗೆ ನರ್ಸರಿ ಫುಲ್ ಇದೆ. ಬೇರೆ ಬೇರೆ ಥರ ಪ್ಲಾಂಟ್ಸ್ ಆಗಿರ್ಬೋದು, ಔಟ್ಡೋರ್ ಪ್ಲಾಂಟ್ಸ್, ಇಂಡೋರ್ ಪ್ಲಾಂಟ್ಸ್, ಸಕ್ಯುಲೆನ್ಸ್ ಅಥವಾ ಹಾಗೆ ತುಂಬ ಥರದ ಸ್ಪಾಟ್ಗಳ ಕಲೆಕ್ಷನ್ ಅಂತೂ ಅಪ್ಪಾಡಿ ನೀವು ಗ್ಯಾರಂಟಿ ನೋಡಿರಲ್ಲ ಅಷ್ಟು ಇದೆ. ಸೆರಾಮಿಕ್ ಪಾಟ್ಸ್ ಆಗಿರ್ಬೋದು, ಆಮೇಲೆ ಗ್ರೋ ಬ್ಯಾಗ್ಸ್ಗಳು ಪ್ರತಿ ಒಂದು ಇದೆ. ನಿಮಗೂ ಒಂದು ಟೂರ್ ಕೊಡ್ತೀನಿ ಇದ್ರದ್ದು. ಡೆಫಿನೆಟ್ಲಿ ಇವ್ರ ಅಡ್ರೆಸ್ನ ಹಾಕಿರ್ತೀನಿ, ಮಿಸ್ ಮಾಡಿಬಿಡಿ. ಯಾವುದೇ ಗಿಡಗಳು ಬೇಕಿದ್ದರೂ ನೀವುಗಳನ್ನು ಆರಾಮಾಗಿ ಬಂದು ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಸುಮಾರು ದೊಡ್ಡ ದೊಡ್ಡ ಗಿಡಗಳಿದೆ. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಬಂದಿರೋದು ಇಲ್ಲಿ ಬೋನ್ಸಾಯಿ ಗಿಡಗಳು. ಒಳಗಡೆ ನೀವು ಯೂಶ್ವಲಿ ಇದೆಲ್ಲ ಆಚೆ ಕಡೆ ಇರುವಂಥ ಗಿಡಗಳು. ಬೋನ್ಸಾಯಿ ಸ್ವಲ್ಪ ಚಿಕ್ಕದು. ಆ್ಯಂಡ್ ಅದಾದಮೇಲೆ ಇದೆಲ್ಲ ಸಾಕಷ್ಟು ನಿಮಗೆ ಎಲ್ಲ ಡೆಕೋರೇಟಿವ್ ಪ್ಲಾಂಟ್ಸ್, ಮನೆ ಮುಂದೆ ಇಟ್ಕೊಳ್ಳೋಕ್ಕೆ ಅಥವಾ ಆಫೀಸಸ್ಗೆ, ಕೆಫೇಸ್ಗೆ ಎಲ್ಲ ಆಚೆ ಕಡೆ ಹಾಕಿರ್ತೀವಲ್ಲ ಆ ಥರ ಗಿಡಗಳು ಸಕ್ಕತ್ತಾಗಿದೆ. ಸುಮಾರು ಇದೆ. ನಿಮಗೆ ಚಿಕ್ಕದು ಬೇಕಾದ್ರೆ ಚಿಕ್ಕದು ಸಿಗುತ್ತೆ, ಅಥವಾ ಸ್ವಲ್ಪ ಮೀಡಿಯಮ್ ಸೈಜ್ ಪಾಟ್ಗಳಲ್ಲಿ ಹಾಕ್ತೀರಾ ಅಂದರೆ ಆ ಥರದ್ದು ಸಿಗುತ್ತೆ. ಬೇರೆ ಬೇರೆ ಥರದ್ದು ಇದೆಲ್ಲ ಕೋಕೋನಟ್, ತೆಂಗಿನ ಮರಗಳು ಸಾಕಷ್ಟು ಇರಬೇಕು. ಏಕೆಂದರೆ ಎಲ್ಲ ಗಿಡಗಳು ನಂಗೆ ಹೇಳ್ಕೊಂಡು ಹೋಗೋಕ್ಕಾಗದೇ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಥರ ಗಿಡಗಳು ಬೇಕೋ ಆ ಥರ ಗಿಡಗಳನ್ನ ನೋಡಿಕೊಂಡು ನೀವು ಬಂದು ತೊಗೊಂಡೋಗ್ಬೋದು. ನೋಡಿ ಚಂದ್ರ ಹಲಸು, ಆರೆಂಜ್ ಕಲರ್ ಸಿಗುತ್ತಲ್ಲ ಹಲಸಿನ ಹಣ್ಣು, ಅದನ್ನು ಹಲಸಿನ ತೊಳೆ ಆರೆಂಜ್ ಇರುತ್ತಲ್ಲ ಅದು, ಬೇಲ್ದಣ್ಣು. ಆ್ಯಂಡ್ ಎಲ್ಲನೂ ನೀವು ನಾರ್ಮಲಾಗಿ ಈ ಕೆಲವೆಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸ್. ಸೊ ಹಾಗಾಗಿ ಪಾಟ್ಗಳಲ್ಲಿ ಅಂದರೆ ದೊಡ್ಡದಾಗ್ತಾ ಪಾಟ್ನ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಎಷ್ಟು ಚಿಕ್ಕದ್ರಲ್ಲೇ ಕಾಣಿಸ್ತಿದ್ಯಾ. ನನಗೆ ಎಟಕ್ಸಲ್ಲ, ಮಾವಿನಕಾಯಿ ಬಿಟ್ಟಿದೆ ನೋಡಿ. ನೀವು ಯಾವುದಾದ್ರು ಗಾರ್ಡನಿಂಗ್ ಸರ್ವಿಸಸ್ ನೋಡ್ತಿದ್ರೆ ಅವರು ಫುಲ್ ಗಾರ್ಡನಿಂಗ್ ಸರ್ವಿಸ್ ಮಾಡಿಕೊಡ್ತಾರೆ. ಆ್ಯಂಡ್ ಅದ್ರ ಜೊತೆ ಈಗ ನಿಮಗೆ ಬಾಲ್ಕನಿ ಲೈಕ್ ಇಷ್ಟು ಜಾಗ ಇದೆ ಅಂದ್ಕೊಳ್ಳಿ, ನೀವು ಅವ್ರನ್ನ ಕರೆದ್ರೆ ಅವರು ನಿಮ್ಮ ಸ್ಪೇಸ್ನ ನೋಡಿಕೊಂಡು ಯಾವ್ಯಾವ ಥರ ಅರೇಂಜ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾರೆ. ಇಲ್ಲಿ ನೋಡಿ ಈ ಥರದ್ದೆಲ್ಲ ನಮ್ಮ ಬಾಲ್ಕನಿಗೆ ಕರೆಕ್ಟಾಗಿ ಸೆಟ್ರೈಟ್ ಆಗುತ್ತೆ. ಆ್ಯಂಡ್ ನನಗೆ ಇಷ್ಟ ಆಗಿದ್ದ ಪಾರ್ಟ್ ಏನು ಗೊತ್ತಾ, ಇಲ್ಲಿ ನೋಡಿ ಈ ಥರ ವಾಲ್ಗೆ ವರ್ಟಿಕಲ್ ಪಾಟ್ಸ್ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಫುಲ್ ಅದೇ ಥರದ್ದೇ ಲೈಕ್ ಮಾಡೆಲ್ ಇಟ್ಟಿದ್ದಾರೆ. ನೀವು ನಿಮ್ಮ ಮನೆಗೆ ಯಾವ ಥರ ಬೇಕಾಗುತ್ತೋ ಅಂದರೆ ನೀವು ಜಾಗ ತೋರಿಸಿದ್ರೆ ಸ್ಪೇಸಿಂಗ್ ಯಾವ ಥರ ಇದೆ ಅಂತ ಇವರು ಐಡಿಯಾ ಕೊಡ್ತಾರೆ. ಆ್ಯಂಡ್ ಕಂಪ್ಲೀಟ್ ಗಾರ್ಡನಿಂಗ್ ನೀವು ಆರಾಮಾಗಿ ಮಾಡಿಸ್ಕೋಬೋದು. ಕೆಲವು ಗಿಡಗಳು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀನಿ, ಇದು ಪಾರಿಜಾತ ಗಿಡ ಮಾಮೂಲಿ ನೀವು ತೊಗೊಂಡು ಮನೆಯಲ್ಲಿ ಹಾಕ್ಕೋಬೋದು. ಆ್ಯಂಡ್ ನನಗೆ ಆ್ಯಕ್ಚುಲಿ ತೊಗೊಳೋಕ್ಕೆ ಕೆಲವು ಪ್ಲ್ಯಾನ್ ಇರೋದೇನು ಅಂತಂದರೆ, ಇಲ್ಲಿ ನೋಡಿದ್ದು ಇದು ಚಕ್ಕೆ ಗಿಡ, ಚಕ್ಕೆ ಸಿನಮನ್
ದಾಲ್ಚಿನ್ನಿ ಚಕ್ಕೆ ಬರುತ್ತಲ್ಲ ಆ ಚಕ್ಕೆ ಗಿಡ. ಆ್ಯಂಡ್ ಇದನ್ನು ನಾವು ಪಲಾವ್ಗೆಲ್ಲ ಹಾಕೋತೀವಲ್ಲ ಮಾಮೂಲಿ ಪಲಾವ್ ಎಲೆ ಅದು. ಹಾಗಾಗಿ ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಂಗೆ ಅಕಸ್ಮಾತ್ ಚಕ್ಕೆ ಅಂದರೆ ನಿಮಗೂ ದೊಡ್ಡದು ಮರ ಆಗಿ ಆ ಟ್ರಂಕ್ ಮೇಲೆ ಬರುತ್ತಲ್ಲ ಅದನ್ನು ಕಿತ್ತಿದಾಗ ಚಕ್ಕೆ ಆಗುತ್ತೆ. ಬಟ್ ನಮಗೆ ಪಲಾವ್ ಎಲೆ ಫ್ರೆಶ್ ಪಲಾವ್ ಎಲೆ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದು ಒಂದು ಗಿಡ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಅವರೇ ಬಂದರೆ ಕರೆಕ್ಟಾಗಿ ಗಿಡ. ನೆಕ್ಸ್ಟು ಪ್ಲ್ಯಾನ್ ಮಾಡ್ತಿರೋದು ಬೆಳೆಸೋಣ ಅಂತ ಮೆಣಸು, ಅದೇ ಬುಷ್ ಬೆಲ್ ಪೆಪ್ಪರ್. ಇದು ನೋಡಿ ಆಗಲೇ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ, ಬಿಡ್ತಾ ಇದೆ. ಇದನ್ನು ತೊಗೊಂಡು ಇದನ್ನು ಒಂದು ನಮ್ಮ ಟೆರೇಸ್ ಗಾರ್ಡನಲ್ಲಿ ಹಾಕೋಣ ಅಂತ. ಇಲ್ಲಿ ಸಕ್ಕತ್ತಾಗಿದೆ. ಇದೊಂದು ಪಾಟ್, ಸ್ವಲ್ಪ ಎಲೆಗಳು ಜಾಸ್ತಿ ಇರುತ್ತೆ ಹಂಗೆ ಕೊಟ್ಟಿರು. ಸೊ ಇದೊಂದು ಮೆಣಸಿನ ಪ್ಲಾಂಟ್, ಇದೊಂದು ತೊಗೊಳ್ಳಿ. ಇದೂ ಆಲ್ಮೋಸ್ಟ್ ನಿಮಗೆಲ್ಲ ಇಂಡೋರ್ ಪ್ಲಾಂಟ್ಸೇ. ಬಟ್ ಜಾಗ ಜಾಸ್ತಿ ಇದು ದೊಡ್ಡ ಪಾಟ್ಗಳಲ್ಲಿ ಮೇಂಟೈನ್ ಮಾಡ್ತೀರಾ ಅಂದರೆ ಸಾಕಷ್ಟು ವೆರೈಟೀಸ್ ಆಫ್ ಇಂಡೋರ್ ಪ್ಲಾಂಟ್ಸ್ ಇದೆ. ಬಟ್ ಇಂಡೋರ್ ಪ್ಲಾಂಟ್ಸ್ ಅಂತ ನೀವು ಇಂಡೋರ್ ಪ್ಲಾಂಟ್ಸು ಸ್ವಲ್ಪ ಏನಾದರೂ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಅವರು 70% ಶೇಡ್ನಲ್ಲಿ ಈ ಪ್ಲಾಂಟ್ಗಳನ್ನ ಇಟ್ಟಿದ್ದಾರೆ, ಗಿಡಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇದು ಚೆನ್ನಾಗಿದೆ. ತುಂಬ ಜನ ಕೇಳ್ತಿರ್ತೀರಾ ಸಕ್ಯುಲೆಂಟ್ಸ್. ನನಗೆ ಆ್ಯಕ್ಚುಲಿ ಸಕ್ಯುಲೆಂಟ್ಸ್ ಅಷ್ಟೊಂದೆಲ್ಲ ಇದಿರಲ್ಲ. ಬಟ್ ಈಗ ಗಿಡಗಳನ್ನ ಬೆಳೀತಾ ಸಕ್ಯುಲೆಂಟ್ಸ್ ಎಲ್ಲ ಮನೇಲಿ ಇಡೋಣ ಅನ್ನೋ ಪ್ಲ್ಯಾನಲ್ಲಿ ಬರ್ತಾ ಇದ್ದೀನಿ. ನೋಡಿ ಸಖತ್ ವೆರೈಟೀಸ್ ಇದೆ, ವೆರೈಟೀಸ್ ಆಫ್ ಸಕ್ಯುಲೆಂಟ್ಸ್. ಸ್ವಲ್ಪ ಮೇಂಟೆನೆನ್ಸ್ ಆ್ಯಕ್ಚುಲಿ ಈಸಿ ಇದು. ಬಟ್ ಕರೆಕ್ಟಾಗಿ ಇಡೋ ಅಂದರೆ ಜಾಗ ಕರೆಕ್ಟಾಗಿರಬೇಕು. ಎಷ್ಟು ವೆರೈಟೀಸ್ನಲ್ಲಿ ಗಿಡಗಳು ಇದೆ. ನೀವು ಈಗ ಜಾಸ್ತಿ ಅಪಾರ್ಟ್ಮೆಂಟ್ ಲೈಫೇ ಜಾಸ್ತಿ ಇರೋದ್ರಿಂದ ನೀವು ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀರಾ ಅಂದರೆ ಈ ಸೆಟಪ್ ಆ್ಯಕ್ಚುಲಿ ಈಸಿ. ನಿಮಗೆ ಫುಲ್ ಗ್ರೀನರಿನೂ ಇರುತ್ತೆ. ಬಟ್ ತುಂಬ ದೊಡ್ಡ ಗಿಡಗಳು ಹಾಕೊಳ್ಳೋಕ್ಕಾಗಲ್ಲ. ಸಿಂಪಲ್ಲಾಗಿ ಇರೋವಂಥ ಗಿಡಗಳು ಹಾಕೋಬೇಕು. ಆಮೇಲೆ ಈ ಥರ ನಿಮ್ಗೆ ಶೇಡಿ ಪ್ಲಾಂಟ್ಸೇ ಹಾಕೋಬೇಕಾಗುತ್ತೆ. ಸೊ ಜಾಸ್ತಿ ಅವ್ರು ಹಾಕಿರೋದು ಮನಿ ಪ್ಲಾಂಟೇ ಜಾಸ್ತಿ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಬೇರೆ ಆ ಕಡೆದು ಈ ಕಡೆದು ಒಂದು ಚಿಕ್ಕದು ಹಾಕಿದ್ದಾರೆ. ಸ್ವಲ್ಪ ಏನಂದ್ರೂ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ಗಿಡಗಳು ನೋಡೋಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದ್ರ ಜೊತೆ ಇಷ್ಟು ಗಿಡಗಳ ಸೆಕ್ಷನ್ ಆದರೆ ಒಳಗಡೆ ಪಾಟ್ಗಳು ಇಟ್ಟಿದ್ದಾರೆ. ನನಗೆ ಫುಲ್ ಕಳೆದೋಗ್ಬಿಟ್ಟೆ ಆ ಪಾಟ್ಗಳನ್ನ ನೋಡಿ. ಡಿಸೈನ್ಸ್ಗಳು ಆ್ಯಂಡ್ ಆ ಶೇಪ್ಸ್ಗಳು ತುಂಬ ಚೆನ್ನಾಗಿದೆ. ನಿಮಗೂ ತೋರಿಸ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಕೆಲವೆಲ್ಲ ಏನು ಗೊತ್ತಾ, ಆನ್ಲೈನಲ್ಲಿ ಪರ್ಚೇಸ್ಗಿಂತ ಶಾಪ್ ವಿಸಿಟ್ ಮಾಡಿದ್ರೆ ನಿಮಗೆ ಐಡಿಯಾಗಳು ಗೊತ್ತಾಗುತ್ತೆ. ಯಾವ್ಯಾವ ಥರ ಗಿಡಗಳನ್ನ ನಾವು ಆರಿಸ್ಕೋಬೇಕು, ಯಾವ ಥರ ಆರಿಸಿದ್ರೆ ಚೆನ್ನಾಗಿರುತ್ತೆ, ಆ್ಯಂಡ್ ಯಾವ ಪಾಟಿಗೆ ಯಾವ ಗಿಡ ಹಾಕಬೇಕು, ಏನಾದರೂ ಸ್ವಲ್ಪ ನಾಲೆಜ್ ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಯೂಶ್ವಲಿ ಈ ಥರ ಅಂಗಡಿಗಳಿಗೆ ಬಂದು ಪರ್ಚೇಸ್ ಮಾಡೋದು ಜಾಸ್ತಿ. ಸೊ ನಿಮಗೂ ಅದೇ ರೆಕಮೆಂಡ್ ಮಾಡ್ತೀನಿ. ಇವ್ರ ಅಡ್ರೆಸ್ನ ಹಾಕಿರ್ತೀನಿ ನಾನು. ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ಇವ್ರ ಅಂಗಡಿಗೆ ಬಂದರೆ ಸಾಕಷ್ಟು ಗಿಡಗಳು ಎಲ್ಲ ನಿಮಗೂ ಇಷ್ಟ ಆಗುತ್ತೆ. ಸಖತ್ ಹ್ಯೂಜ್ ಕಲೆಕ್ಷನ್ಸ್ ಇದೆ. ಪ್ರತಿಯೊಂದು ಒಂದೊಂದೇ ನಾನು ತೋರಿಸೋಕೆ ಹೋಗಲ್ಲ, ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸ್ತಾ ಹೋಗ್ತೀನಿ. ಎಲ್ಲ ಥರದ್ದು ಸೈಜ್ಗಳು, ಟೈಪ್ಗಳು, ಎಲ್ಲ ಥರಗಳು ಇದೆ. ಚಿಕ್ಕದ್ರಿಂದ ಇದೆ ಎಲ್ಲ ಸಕ್ಯುಲೆಂಟ್ಸ್ ಎಲ್ಲ ಹಾಕೊಳ್ಳೋಕ್ಕೆ. ಸೆರಾಮಿಕ್ ಪಾಟ್ಸು ಸೈಜ್ ವೈಸ್ ಇದೆ. ಬಟ್ ಎಲ್ಲ ಇದು ಆಲ್ಮೋಸ್ಟ್ ಎಲ್ಲ ನಿಮಗೆ ಇಂಡೋರ್ ಪ್ಲಾಂಟ್ಸ್ಗಳಿಡೋಕ್ಕೆ ಯಾವ ಥರ ಗಿಡಗಳನ್ನ ನೀವು ಇರ್ತೀರೋ ಆ ಥರದ್ದು ಪಾಟ್ಗಳನ್ನ ನೀವು ನೋಡ್ಕೋಬೋದು. ಎಲ್ಲ ಚಿಕ್ಕ ಮಕ್ಕಳಿಗೆ ಅಥವಾ ಗಾರ್ಡನ್ಗೆ ನೀವು ಡೆಕೋರೇಟ್ ಮಾಡ್ತೀರಾ ಅಂದರೆ ನನಗೆ ಆ ಪಾರ್ಟ್ ಒಂಥರ ಗ್ರೀನ್ ಇಷ್ಟ ಆದರೆ ಇದು ಇನ್ನೊಂದು ಥರ ಕಲರ್ಫುಲ್ಲಾಗಿರೋದು ಇನ್ನೊಂದು ಥರ ಇಷ್ಟ ಆಗ್ತದೆ. ನೋಡಿ ಏನು ಸೂಪರಾಗಿದೆ. ಇದು ಸುಮಾರು ತೊಗೊಳೋಕೆ ಪ್ಲ್ಯಾನ್ ಆಗುತ್ತೆ. ಆದರೆ ಅದನ್ನು ಇಡೋದು ಎಲ್ಲಿ ಅಂತ ಯೋಚನೆ ಮಾಡಿ ತೊಗೊಳ್ತಾರೆ. ಈ ಥರ ಸಿಂಗಲ್ ಸ್ಟ್ಯಾಂಡ್ಗಳು ಇದೆ. ಆ್ಯಂಡ್ ಈ ಥರ ಸ್ಟ್ಯಾಂಡ್ಗಳಿಗೆ ವೀಲ್ಸ್ ಇರೋ ಥರದ್ದು ಇದೆ. ಪಾಟ್ಗಳನ್ನ ನೀವು ಇಟ್ಬಿಟ್ಟು ಲೈಕ್ ನಾರ್ಮಲಾಗಿ ಕಸ ಗುಡಿಸ್ಬೇಕಾದ್ರೆ ಕ್ಲೀನ್ ಮಾಡ್ಬೇಕಾದ್ರೆ ಚೇಂಜ್ ಮಾಡಿಕೊಂಡು ಇದೆಲ್ಲ ಹ್ಯಾಂಗಿಂಗ್ ಪಾಟ್ಸ್. ಹಾಗೆ ಆರ್ಗ್ಯಾನಿಕ್ಕಾಗಿ ಇರುವಂಥ ಪೆಸ್ಟಿಸೈಡ್ಗಳು, ಫರ್ಟಿಲೈಸರ್ಗಳು ಪ್ರತಿಯೊಂದೂ ಸಿಗುತ್ತೆ. ಎಲ್ಲ ಇಟ್ಟಿದ್ದೀವಿ, ಸಾಕಷ್ಟು ಇದೆ. ಅದಕ್ಕೆ ನೀವು ಶಾಪ್ಗೆ ಬಂದರೆ ಈಸಿಯಾಗಿ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿ ನೀವು ನಿಮ್ಮ ಮನೇಲಿ ಗಿಡಕ್ಕೆ ಏನು ಥರ ಪೆಸ್ಟ್ ಬರ್ತಿದೆ ಅಥವಾ ಏನು ಥರ ಪ್ರಾಬ್ಲಮ್ ಆಗ್ತಿದೆ ನೋಡಿಕೊಂಡು ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇನ್ನೊಂದೇನು ಗೊತ್ತಾ, ಅಡ್ವಾಂಟೇಜ್ ಏನು ಅಂದರೆ ಈ ಥರ ಅಂಗಡಿಗಳಿಗೆ ನೀವು ವಿಸಿಟ್ ಮಾಡಿದ್ರೆ ಗಿಡಗಳಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನೀವು ಹೇಳಿದ್ರೆ ಅದ್ರ ಮೇಲೆ ಅವರು ಅಡ್ವೈಸ್ ಮಾಡಿ ನಿಮ್ಗೆ ಯಾವ ಥರ
ಪೆಸ್ಟಿಸೈಡ್ ಹಾಕಬೇಕಾಗುತ್ತೆ ಎಲ್ಲನೂ ನಿಮಗೆ ಹೇಳ್ತಾರೆ. ಆ್ಯಂಡ್ ಸಾಯಿಲ್ ಎನ್ರಿಚ್ ಮಾಡೋದು ಯಾವ ಥರ. ಸೊ ಹಾಗಾಗಿ ಇದೆಲ್ಲ ಆ್ಯಕ್ಚುಲಿ ಎಲ್ಲನೂ ಆರ್ಗ್ಯಾನಿಕಲಿ ಮಾಡಿರೋವಂಥದ್ದು. ಆರಾಮಾಗಿ ಯೋಚನೆ ಇಲ್ಲದಂಗೆ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಪ್ಲಾಂಟ್ಸ್ನ ಗಿಫ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡೋಕ್ಕೆ ಒಳ್ಳೆ ಐಡಿಯಾಗಳಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಯಾವ್ಯಾವ ಥರದ್ದು ನೀವು ಸೆಲೆಕ್ಟ್ ಮಾಡ್ಕೊತೀರೋ ಈ ಥರ ರೆಡಿ ಮಾಡಿ ಒಂದು ಪೋಟ್ಲಿ ಬ್ಯಾಗಲ್ಲಿ ಹಾಕಿದ್ದಾರೆ. ಇಲ್ಲ ನಿಮ್ಗೆ ಈ ಥರ ಕ್ಯಾರಿ ಬ್ಯಾಗ್ಸ್ ಬೇಕು ಅಂದರೆ ಕ್ಯಾರಿ ಬ್ಯಾಗ್ಸ್ ಇದೆ, ಇಲ್ಲ ಈ ಥರದ್ದು ಕೂಡ ಇದೆ. ಆ್ಯಂಡ್ ಅದಕ್ಕೆ ಕಾರ್ಡ್ ಹಾಕಿ ಇದೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ರಿಟರ್ನ್ ಗಿಫ್ಟ್ಸ್ಗೆ ಆ್ಯಕ್ಚುಲಿ ಬೆಸ್ಟ್ ಐಡಿಯಾ. ಬೇರೆ ನಾರ್ಮಲಾಗಿ ಪ್ಲಾಸ್ಟಿಕ್ದು ಅದು ಇದೆಲ್ಲ ಕೊಡೋಬೇಕು. ಒಂದು ಗಿಡ ಬೆಳೆಸಿದ್ರು ಎಷ್ಟೋ ಯೂಸ್ ಆಗುತ್ತೆ. ಈ ಐಡಿಯಾ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಎಷ್ಟು ವೆರೈಟೀಸ್ ಇರ್ತದೆ. ಆ್ಯಕ್ಚುಲಿ ಇದನ್ನು ಕಸ್ಟಮೈಸ್ ಕೂಡ ಮಾಡಿಸ್ಬೋದು. ಕಸ್ಟಮೈಸ್ ಮಾಡಿಸ್ಕೊಂಡ್ರೆ ನಿಮಗೆ ಯಾವ ಟೈಪ್ ಪಾಟ್ ಬೇಕೋ ಆ ಪಾಟ್, ನೀವು ಯಾವ ಗಿಡ ಹೇಳ್ತೀರೋ ಆ ಗಿಡ, ಆ್ಯಂಡ್ ನಿಮ್ಮ ಬಡ್ಜೆಟ್ ನೋಡಿಕೊಂಡು ಈ ಥರದ್ದು ರೆಡಿ ಮಾಡಿಸ್ಬೋದು. ಆ್ಯಂಡ್ ಇದೆಲ್ಲ ಮೋಸ್ಟ್ಲಿ ಪೀಸಸ್ ಲೆಕ್ಕ ಬರುತ್ತೆ, ಒಟ್ಟಿಗೆ ಹೋಲ್ಸೇಲಾಗಿ ಅವೆಲ್ಲ ಇರಲ್ಲ. ಯೂಶ್ವಲಿ 1 ಪೀಸ್ ಇಷ್ಟು ಅಂತ ಇರುತ್ತೆ. ಎಲ್ಲರೂ ಸೂಪರ್ ಐಡಿಯಾ. ನೋಡಿ ಈ ಥರ ಒಂದು ಇಟ್ಟಿದ್ದಾರೆ. ಸಕ್ಕತ್ತಾಗಿದೆ. ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿದೆ. ವಿತ್ ಥ್ಯಾಂಕ್ ಯು ಕಾರ್ಡ್. ಯಾವ್ದಾರ ಮದುವೆ ಏನೋ ಒಂದು ಅಕೇಶನ್ ಇದ್ದೇ ಇರುತ್ತಲ್ವ, ಬೆಸ್ಟ್ ಐಡಿಯಾ. ನಿಮ್ಮಲ್ಲಿ ಏನಾದ್ರು ಫಂಕ್ಷನ್ ಇದ್ದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ಹಾಕಿರ್ತೀನಿ. ಆದಷ್ಟು ಗಿಡನ ಕೊಡಿ. ಸೊ ಇಷ್ಟು ಗಿಡಗಳನ್ನ ಒಂದೊಂದೇ ನಾನು ಹಾಕ್ಕೋತಾ ಇದ್ದೀನಿ. ಪಲಾವ್ ಎಲೆ ಸದ್ಯಕ್ಕೆ ಇಷ್ಟಾಗಿದೆ. ಫೈನಲಿ ನಾವು ಪರ್ಚೇಸ್ ಮಾಡ್ಕೊಂಡಿದ್ದು ಇಷ್ಟು ಗಿಡಗಳು. ಸಾಕಷ್ಟು ಗಿಡಗಳಿದೆ. ಗಿಡಗಳು ಇನ್ನೊಂದೇನಂದರೆ ಗಿಡಗಳು ತೊಗೊಂಡೋಗೋದು ಈಸಿ, ಬರ್ತೀವಿ ಪೇ ಮಾಡಿ ತೊಗೊಂಡೋಗ್ತೀವಿ. ಆದರೆ ಮೇಂಟೆನೆನ್ಸ್ ಅಷ್ಟೇ ಮುಖ್ಯ ಆಗುತ್ತೆ. ಸಾಕಷ್ಟು ವೀಡಿಯೋಗಳು ಬರ್ತಾ ಹೋಗುತ್ತೆ. ಸುಮಾರು ಎಲ್ಲ ಹಣ್ಣಿನ ಗಿಡಗಳು ತೊಗೊಂಡಿದ್ದೀನಿ. ನೋಡೋಣ ಹಣ್ಣುಗಳು ಬೆಳ್ಕೊಳ್ಳೋಣ ಅಂತ. ತರಕಾರಿಗಳು ಸುಮಾರು ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ ಬೆಳೆದಿರೋದು. ಬಟ್ ಹಣ್ಣುಗಳು ಇದೊಂದು ಅಂಜೂರ, ಸಪೋಟ, ಇನ್ನೊಂದು ಇದು ಪ್ಯಾಷನ್ ಫ್ರೂಟ್. ಈ 3 ಹಣ್ಣಿನ ಗಿಡ ತೊಗೊಳ್ತೀನಿ. ಇಷ್ಟು ತೊಗೊಂಡಿದ್ದೀವಿ. ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ನೀವು ವಿಸಿಟ್ ಮಾಡಿ. ನರ್ಸರಿಗೆ ಬಂದರೆ ಎಲ್ಲ ಥರ ಗಿಡಗಳು ಸಿಗುತ್ತೆ. ಆ್ಯಂಡ್ ಪಾಟ್ಸ್ಗಳ ಸೆಕ್ಷನ್ ತೋರಿಸಿದ್ದೀನಿ. ಸಖತ್ ವೆರೈಟೀಸ್ ಅಂದರೆ ನಿಮ್ಗೆ ನೋಡೇ ಇರಲ್ಲ, ಅಷ್ಟು ಥರಾವರಿ ಪಾಟ್ಸ್ ಇದೆ. ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ಗೂ ನೀವು ಏನು ಮಾಡ್ಬೋದು ಅಂತ ಐಡಿಯಾ ಕೂಡ ಹೇಳಿದ್ದೀನಿ. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಂದು ವಿಸಿಟ್ ಮಾಡಿ, ನಿಮ್ಗೆ ಏನು ಬೇಕೋ ತೊಗೊಂಡೋಗಿ.